ಪಾಕಿಸ್ತಾನ ಇನ್ನೂ ಮುಗಿದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಈ ದಾಳಿಯನ್ನು ನಮ್ಮ ಸೇನೆಯು ಸಹಿತ ಅಲ್ಲೇ ಚಿಟ್ಬಿಟ್ಟು ಒಂದಿಷ್ಟು ಆಗಿದವ್ರು ಯಾವೇನು ದೊಡ್ಡವಲ್ಲ ಅನ್ನುವಂಥ ಒಂದು ನಿರ್ಲಕ್ಷ್ಯದ ಮಾತಾಡೋದು ಸಹಿತ ಇವತ್ತು ವಿಚಾರ ಮಾಡುವಂಥ ವಿಷಯ ಆಗಿದೆ. ಯಾಕಂದರೆ ಈ ಎಲ್ಲ ಡೆವಲಪ್ಮೆಂಟ್ಗಳು ನೋಡಿದಾಗ ಯಾರು ಸತ್ಯ ಹೇಳ್ತಾ ಇದ್ದಾರೆ ನಮ್ಮ ಜನಕ್ಕೆ ತಿಳಿಬೇಕಾಗಿದೆ. ಆಲ್ರೆಡಿ ದೇಶದ ತುಂಬ ಮೋದಿಯವರು ಏಕಾಗಿ ಸೀಸ್ ಫೈರ್ ಮಾಡಿದ್ದಕ್ಕೆ ವಿರೋಧ ಸಹಿತ ವ್ಯಕ್ತ ಆಗ್ತಾ ಇದ್ದಾವೆ. ಹೀಗಾಗಿ ಮೋದಿಯವರು ಸ್ಟೇಟ್ಮೆಂಟ್ ಕೊಟ್ಟರು, ನಾನಾಗಿ ನಿಲ್ಲಿಸಿಲ್ಲ ಅಂತ ಹೇಳಿದರು. ಬಟ್ ಇನ್ನೂ ನಿಂತಿಲ್ಲಲ್ಲಪ್ಪ, ಇದು ಬಾಂಬ್ ಹಾಕುವಂಥದ್ದು ಮತ್ತೇನು ಮಾಡುವಂಥದ್ದು ಭಾರತ ಮೇಲೆ ಯಾಕೆ ನಿಲ್ತಿಲ್ಲ ಅನ್ನೋದಕ್ಕೆ ಈಗ ಉತ್ತರ ಹುಡುಕೋದಷ್ಟಲ್ಲ, ಅದಕ್ಕೆ ಉತ್ತರ ಕೊಡಲೇಬೇಕಾಗಿದೆ. ಸೇರಿ ಹೇಳಿದ್ರೆ ಈಗಾಗಲೇ ಒಂದೇ ಒಂದು ಭಯೋತ್ಪಾದಕ ಕೃತ್ಯ ನಡೀತಪ್ಪ, ಒಂದು ಬಾಂಬ್ ಇದ್ರೂ ಅದಕ್ಕೆ ಉತ್ತರ ಕೊಡ್ತೀವಿ ಅಂತೇಳಿ ಅದನ್ನು ಮುಂದೆ ವರ್ಷವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಅದರ ಇಷ್ಟ ಈ ಏನು ಒಂದು ಮೋದಿಯವ್ರು ಮಾತಾಡಿದ್ದು ಜಸ್ಟ್ ಮಾತಷ್ಟೇ, ಅದು ಕಾರ್ಯರೂಪಕ್ಕೆ ಬರೋದು ಭಾಳ ಕಷ್ಟ ಅನ್ನುವಂಥ ಮಾತನ್ನು ಈ ಡೆವಲಪ್ಮೆಂಟಿಂದ ತಿಳಿಬೇಕಾಗಿದೆ. ಅದೇನೋ ಆಗಲಿ, ಪಾಕಿಸ್ತಾನ ಮಾತ್ರ ಇನ್ನೂ ತನ್ನ ಜಗಳಗಂಟತನ ಬಿಟ್ಟಿಲ್ಲ ಅನ್ನೋದು ಈ ಒಂದು ದಾಳಿಯಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಮೋದಿಯವರು ಮಾಡಿದ ಭಾಷಣ ಅಣ್ವಸ್ತ್ರದ ಬೆದರಿಕೆ ನಡೆಯೋದಿಲ್ಲ, ನಾವು ಎದಕ್ಕೂ ಬಗ್ಗುವುದಿಲ್ಲ ಅನ್ನೋಂಥ ಮಾತುಗಳು, ನಾವು ಹೆಚ್ಚು ಮಾತ್ರ ಒಳಗೆ ಬಂದು ಹೊಡೆದು ಹೋಗಿಬಿಡ್ತೀವಿ ಅನ್ನೋ ಮಾತುಗಳು ವ್ಯರ್ಥಾಲಾಪ ಆಗ್ತಾ ಇದ್ದಾವೆ ಮೋದಿಯವ್ರದ್ದು. ಯಾಕಂದ್ರೆ ಪಾಕ್ ಮಾತ್ರ ತನ್ನ ದಾಳಿ ಮುಂದುವರೆದ, ಇದಕ್ಕೆ ಉತ್ತರ ಹುಡುಕಬೇಕಾಗಿದೆ. ಇದಕ್ಕೆ ಅಮೆರಿಕ ಉತ್ತರ ಕೊಡ್ತದನ ಅಥವಾ ಭಾರತ ಉತ್ತರ ಹುಡುಕಿದನ ಅನ್ನೋಂಥ ಮಾತುಗಳಿಗೆ ಕೇಳಿ ಬರ್ತಾ ಇದ್ದಾವೆ. ಉತ್ತರ ಹೀಗಿರೋದು ಒಂದು ಗುಂಡು ಹಾಕಿದ್ರೆ ನಾವು ಉತ್ತರ ಕೊಡ್ತೀವಿ ಅಂತೇಳಿ ನೀವು ಉತ್ತರ ಕೊಡಬೇಕಾಗಿದ್ದು ಭಾರತ ಅಂತ ಹೇಳ್ತಾ ನಮ್ಮ ಪ್ರಧಾನಿಯವರು ಉತ್ತರ ಕೊಡುವಂಥದ್ದು. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಮೋದಿಯವರು, ನಾವು ಇನ್ನು ಮುಂದೆ ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆಸೋದಾದರೆ ಅದು ಭಯೋತ್ಪಾದನೆ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ ಅನ್ನುವ ಮಾತಾಡಿದ್ದಾರೆ. ಇವೆರಡೂ ಮಾತಾಡೋಕ್ಕೆ ಸಾಧ್ಯ ಇದನ್ನು. ಒಂದು ಭಯೋತ್ಪಾದನೆ ನಿಲ್ಲಿಸುವಂಥದ್ದು, ಎರಡನೇದು ಆಕ್ರಮಿತ ಕಾಶ್ಮೀರ ಬಿಟ್ಟುಕೊಡುವಂಥದ್ದು. ಇದರ ಬಗ್ಗೆ ಅಷ್ಟೇ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನೂ ಇರಲಿ, ಒಟ್ಟಿನಲ್ಲಿ ಮಾತ್ರ ಈ ಪಾಕಿಸ್ತಾನದ ಪಡೆ ಭಾರತ ಮೇಲೆ ದಾಳಿ ಮಾಡಿದ ಮಾತ್ರ ನಿಲ್ಲಿಸಿಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಹೇಗೆ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆಗಳು.